ರೇಂಜಲ್ಲಿ ಸೂಸೈಡ್ ರೇಟ್ಸ್ ಜಾಸ್ತಿ ಆಯಿತು ಅಂತ ಸರ್ಕಾರ ಮತ್ತು ಯೂನಿವರ್ಸಿಟಿಗಳು ಇಲ್ಲಿ ನಿಲ್ಲಿಸಿ ಅಂತ ಹೇಳೋ ಅಂತ ಪ್ರಯತ್ನ ಮಾಡೋಕ್ಕೋಗಿಲ್ಲ. 63ರಲ್ಲಿ ಗ್ರೀನ್ ರೆವಲ್ಯೂಷನ್ ಏನು ಶುರುವಾಯ್ತಲ್ಲ ಸರ್, ಇಲ್ಲಿ ನಮಗೆ ಹೈ ಈಲ್ಡಿಂಗ್ ವೆರೈಟಿಗಳು ಇವೆಲ್ಲ ನಮಗೆ ಹೆಂಗೆ ಸೂಪರ್ ಇಂಪೋಸ್ ಮಾಡೋಕ್ಕೆ ಶುರು ಮಾಡಿದ್ರು ಅಂದರೆ, ಸರ್ಕಾರ ಆಗಿರಲಿ ಅಥವಾ ಯೂನಿವರ್ಸಿಟಿಗಳಾಗಿರಲಿ ಯಾವ ಹೈ ಈಲ್ಡ್ ವೆರೈಟಿಗಳಿತ್ತು ಅದನ್ನು ಬೆಳೆಸೋಕ್ಕೆ ಉತ್ತೇಜನ ಕೊಟ್ಟರು, ಅಂಥದನ್ನು ಬೆಳೀರಿ ಅಂತ ಹೇಳಿದ್ರು. ಅದಕ್ಕೆ ಬೇಕಾಗಿರೋ ಕೆಮಿಕಲ್ ಫರ್ಟಿಲೈಸರ್ ಬಳಸಿ ಅಂತ ಹೇಳ್ತಾ ಹೋದ್ರು. ಯೂರಿಯಾ ಅನ್ನೋದು, MOP ಅನ್ನೋದು, DAP ಅನ್ನೋಂಥದ್ದು ಇವೆಲ್ಲ ಆ ಪರಿಸ್ಥಿತಿಗಳಲ್ಲಿ ಬಂದಿರೋಂಥದ್ದು. ನಾನು ಮೇಜರಾಗಿ ಅಬ್ಸರ್ವ್ ಮಾಡಿರೋಂಥದ್ದು ಏನಂದರೆ 1990ಸಲ್ಲಿ 1995 ಈ ರೇಂಜಲ್ಲಿ ಸೂಸೈಡ್ ರೇಟ್ಸ್ ಜಾಸ್ತಿ ಆಯಿತು ಅಂತ. ಟಿಲ್ ದೆನ್ ದ ಇನ್ಪುಟ್ ಕಾಸ್ಟ್ ವಾಸ್ ಆಲ್ಮೋಸ್ಟ್ ನಿಲ್. ನಾವೇನು ಯೂರಿಯಾ ಆಗ್ತಿರಲಿಲ್ಲ, DAP ಆಗ್ತಿರಲಿಲ್ಲ, MOP ಆಗ್ತಿರಲಿಲ್ಲ, ಏನೋ ಹೈಬ್ರಿಡ್ ವೆರೈಟಿಗಳು ಇರ್ತಿರಲಿಲ್ಲ. ಅವ್ರ ಜೋಳಿಗೆಗಳಲ್ಲಿ ಅವರೇ ಸೀಡ್ಸ್ನ ಜೋಪಾನವಾಗಿ ಇಟ್ಕೊಂತಿದ್ರು, ಅದನ್ನೇ ಆಗ್ತಾಯಿದ್ರು. ಏಜ್ ಓಲ್ಡ್ ಪ್ರಾಕ್ಟೀಸಸ್ನ ಮಾಡ್ಕೊಂಡು ಬರ್ತಾ ರೈತ ಸಮೃದ್ಧಿಯಾಗಿದ್ದ. ವಿ ಎಂಕರೇಜ್ಡ್ ಫಾರ್ಮರ್ಸ್ ಟು ಗೋ ಫಾರ್ ಹೈಬ್ರಿಡು, ಪೆಸ್ಟಿಸೈಡ್ಸ್ಗಳನ್ನ, ಫರ್ಟಿಲೈಸರ್ಸ್ನ ತುಂಬಿ ಅಂತ ಹೇಳ್ತಾ ಎಲ್ಲೋ ಒಂದು ಭಾಗದಲ್ಲಿ ಸರ್ಕಾರ ಮತ್ತು ಯೂನಿವರ್ಸಿಟಿಗಳು ಇಲ್ಲಿ ನಿಲ್ಲಿಸಿ ಅಂತ ಹೇಳೋ ಅಂಥ ಪ್ರಯತ್ನ ಮಾಡೋಕ್ಕೋಗಿಲ್ಲ.